ಹಲೋ ಹಾಯ್ ನಮಸ್ಕಾರ. ಲಕ್ಷ್ಮೀರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನನ್ನ ಮಗ ತುಂಬ ಜಾಸ್ತಿ ತೀಟೆಗಳನ್ನ ಮಾಡ್ತಾನೆ. ಯಾವ ಮಕ್ಕಳು ತೀಟೆ ಮಾಡಲ್ಲ ಹೇಳಿ, ಎಲ್ಲ ಮಕ್ಕಳು ತೀಟೆ ಮಾಡ್ತಾರೆ. ಆದರೆ ನನ್ನ ಮಗ ಸ್ವಲ್ಪ ಜಾಸ್ತಿನೇ ತೀಟೆ ಮಾಡ್ತಾನೆ. ನಿಮ್ಮ ಮನೇಲೂ ಕೂಡ ಹೀಗೆ ಮಕ್ಕಳುಗಳು ಜಾಸ್ತಿ ತೀಟೆ ಮಾಡ್ತಿದ್ದಾರಾ? ಅಂದರೆ ಮಕ್ಕಳುಗಳು ತೀಟೆ ಮಾಡೋದನ್ನ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂದರೆ ಮನೇಲಿ ಸುಮ್ಮನೆ ಇವಾಗೆಲ್ಲ ಕೆಲಸ ಮಾಡಿ ಹಿಂಗೆ ಕೂತ್ಕೊಂಡಿರ್ತೀವಿ. ಆವಾಗ ನಮಗೆ ಬೋರ್ ಆಗ್ತಾ ಇರುತ್ತೆ. ಅವ್ರು ತೀಟೆ ಮಾಡೋದನ್ನ ನೋಡಿ ನಾವು ಗಂಟ್ಲು ಅರ್ಚ್ಕೊಂಡು ಕಿರ್ಚಿ ಅರ್ಚಿ ಅವ್ರಿಗೆ ಬೈದು 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 ನಮ್ಗೆ ಹೇಳಿ ಹೇಳಿ ನಮಗೆ ಸುಸ್ತಾಗಿರುತ್ತೆ. ಅದೇ ಮಕ್ಕಳೇನಾರು ಒಂದಿನ ಮನೇಲಿಲ್ಲ, ಯಾರಾರು ಅವ್ರ ಅಜ್ಜಿ ತಾತನಾಗಲಿ ಎಲ್ಲ ಹೊರಗಡೆ ಕರ್ಕೊಂಡೋದ್ರೆ, ಮಗು ಇನ್ನೂ 1 ಅವರ್ ಆದರೆ ಬಂದಿಲ್ವಲ್ಲ ಅಂತ ಪರದಾಡ್ತೀವಿ. ಹಾಗಂತ ಮನೇಲಿ ಈ ಥರ ತೀಟೆಗಳು ಮಾಡಿದಾಗಲೂ ಕೂಡ ಅಯ್ಯೋ ನನ್ನ ಮಗ ತೀಟೆ ಮಾಡ್ತಾನಲ್ಲ ಅಂತ ಅಂದ್ಕೊತೀವಿ. ಆದರೆ ಮಕ್ಕಳು ತೀಟೆ ಮಾಡೋದ್ರಿಂದ ಮನಸ್ಸಿಗೆ ಒಂಥರ ಸಂತೋಷನೇ ಇರುತ್ತೆ. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ನೀವೇ ನೋಡ್ತಾ ಇರ್ಬೋದು, ಕೆಲಸ ಮಾಡಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಜೀವನ ನಡೆಯಲ್ಲ. ಕೆಲ್ಸಕ್ಕೆ ಹೋಗಲೇಬೇಕು. ಅಂಥದ್ರಿಂದ ನಾವು ಮನೇಲಿ ಮಕ್ಳು ನೋಡ್ಕೊಂಡಿರೋದ್ರಿಂದ ನಾವು ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೋತೀವಿ. ಆದರೆ ಚಿಕ್ಕ ಮಕ್ಳು ಇರೋದ್ರಿಂದ ಕೆಲ್ಸಕ್ಕೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಇವಾಗ ಆದರೆ ಏನೂ ಮಾಡೋಕ್ಕಾಗಲ್ಲ. ಮಕ್ಕಳನ್ನ ನೋಡಿಕೊಂಡು ಮನೇಲಿರಲೇಬೇಕು. ಕೆಲ್ಸಕ್ಕೆ ಹೋಗೋ ಟೈಮ್ ಬಂದಾಗ ನಾವು ಕೆಲ್ಸಕ್ಕೆ ಹೋಗ್ಬೋದು. ಆದರೆ ನಮಗೆ ಮಕ್ಕಳು ಮುಖ್ಯ. ಮಕ್ಕಳನ್ನ ನೋಡಿಕೊಂಡು ಆಟ ಆಡಿಸ್ಕೊಂಡು ಇರೋದೇ ಒಂದು ಸುಂದರವಾದ ಬದುಕು ಅಂತಲೂ ಹೇಳ್ಬೋದು. ಮಕ್ಕಳು ತೀಟೆ ಮಾಡ್ದೇ ಇರಲ್ಲ, ತೀಟೆ ಮಾಡೇ ಮಾಡ್ತವೆ. ಯಾಕೆಂದರೆ ಅದು ಮಕ್ಕಳುಗಳು. ನೀವೇ ನೋಡಿರ್ತೀರ, ಇವಾಗ ನನ್ನ ಮಗನಿಗೆ ನೋಡಿ, ಇಲ್ಲಿ ನಾನು ಟಿ ವಿ ಹಾಕ್ಕೊಟ್ಟಿರ್ತೀನಿ, ಅವನು ಸ್ವಲ್ಪ ಹೊತ್ತು ನೋಡ್ತಾನೆ. ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಅವರ್ ಕುತ್ಕೊಂಡು ನೋಡುತ್ತೆ. ಆಮೇಲೆ ಅವನಿಗೆ ಕೂಡ ಟಿ ವಿ ನೋಡಿ ಬೇಜಾರು ಆಗೋಯ್ತು ಅಂದರೆ ಸಾಕು, ಅವನು ಟಿ ವಿನ ನಿಲ್ಲಿಸ್ಬಿಟ್ಟು ಈ ಥರ ಅಲ್ಲಿ ಇಲ್ಲಿ ಚೊಂಬಿದ್ರೆ, ತಟ್ಟೆ ಇದ್ದರೆ ತೊಗೊಂಡೋಗಿ ಸಿಂಕ್ ಹಾಕೋದು, ಅಲ್ಲಿ ಎತ್ತಿಡೋದು. ಅದು ಅವ್ನಿಗೆ ಅದು ಎಟ್ಕೋದೇ ಇಲ್ಲ, ಆದರೂ ಕೂಡ ಪ್ರಯತ್ನ ಮಾಡ್ತಾನೆ. ಕಾಲನ್ನ ಎಟಕಿಸಿ ಪ್ರಯತ್ನ ಮಾಡಿ ಇಡ್ತಾನೆ. ನನಗೆ ನನ್ನ ಮಗನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಪ್ಪ ಅಂದರೆ ಇಷ್ಟು ಅದ್ಭುತವಾದಂಥ ನನ್ನ ಮಗ ಅಂತಲೇ ಹೇಳ್ಬೋದು. ಅವನ ಪಾಡಿಗೆ ಪಾಪ ಟಿ ವಿ ಹಾಕಿದ್ರೆ ನೋಡ್ಕೊಂಡು ಆಡ್ಕೊಂಡಿರುತ್ತೆ. ಅಲ್ಲಿ ನೋಡಿ, ಅಮ್ಮ ಅದು ಜಂಪ್ ಮಾಡ್ತಿದ್ದೆ ಡರ್ರ ಅಂತ ಹೇಳ್ತಿದ್ದಾನೆ. ಹ್ಞೂ ಅಪ್ಪ ಜಂಪ್ ಮಾಡ್ತಿದ್ದೆ ಅಂತ ಹೇಳ್ತಾ ಇದ್ದೀನಿ. ಅವನಿಗೆ ಇವಾಗ ಅವನಿಗೆ 2 ವರ್ಷ ಕರೆಕ್ಟಾಗಿ. ಸೆಪ್ಟೆಂಬರ್ 4 ಬಂದರೆ 2 ವರ್ಷ ಫುಲ್ ಮುಗಿಯುತ್ತೆ ಅವನಿಗೆ. ಇವಾಗಲೇ ಕೂಡ ಚೆನ್ನಾಗಿ ಮಾತಾಡ್ತಾನೆ ಅವನು. ಅವನ ಮಾತುಗಳನ್ನ ನಿಮಗೆ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ಒಂದೊಂದು ಸರಿ ಏನಪ್ಪ ಇವನು ಇಷ್ಟು ಕ್ಯೂಟಾಗಿ ಮಾತಾಡ್ತಾನಲ್ಲ ಅನಿಸುತ್ತೆ. ಅಷ್ಟು ಮಾತಾಡ್ತಾನೆ, ಜಾಸ್ತಿನೇ ಮಾತಾಡ್ತಾನೆ. ಅದು ನಂತರ ಅವರಪ್ಪ ಬಂದಿಟ್ಟಿಗೆ ಹೇಳ್ತಾನೆ, ಅಪ್ಪ ಅಮ್ಮ ನನಗೆ ಬೈತು ಅಂತ. ಆದರೆ ಅವರಪ್ಪ ಒಂದೇಟು ಹೊಡೆಯೋ ಗಂಟನೂ ಅವ್ನಿಗೆ ಸಮಾಧಾನ ಆಗೋಲ್ಲ. ಅವ್ರ ಕಣ್ಣು ಮುಂದೆ ನಂಗೆ ಒಂದೇಟು ಸುಮ್ಮನೆ ಹಿಂಗೆ ಮಾಡಿದ್ರೆ ಅವ್ನಿಗೆ ಖುಷಿ ಆಗುತ್ತೆ. ಸುಮ್ಮನೆ ಹಿಂಗೆ ಯಾವ್ದಾರು ಲಾರಿನೋ ಕಾರೋ ಏನೇ ಇದ್ದರೂ ಪರವಾಗಿಲ್ಲ, ಸುಮ್ಮನೆ ಆಟ ಆಡ್ಕೊಂಡಿರುತ್ತೆ. ಅಷ್ಟೊಂದು ತೀಟೆ ಅಂದರೆ ತೀಟೆನೂ ಅಲ್ಲ. ಸ್ವಲ್ಪ ತೀಟೆ ಮಾಡ್ತಾನೆ, ಸ್ವಲ್ಪ ಆಟ ಆಡ್ತಾನೆ, ಸ್ವಲ್ಪ ಕೋಪ ಮಾಡ್ಕೋತಾನೆ. ಒಂಥರ ಕ್ಯೂಟು ನನ್ನ ಮಗ. ನೋಡಿ, ಇವಾಗ ಲಾರಿ ಅಲ್ಲಿ ಹೋಗಿದೆ. ಇವಾಗ ಎತ್ಕೊಂಬರಕ್ಕೆ ಹೋಗ್ಬಿಟ್ಟು, ಅಮ್ಮ ನನ್ನ ಲಾರಿ ಅಲ್ಲೋಯ್ತು ಅಂತಾನೆ ಇದರೊಳಗೆ ಆಚೆಯಿಂದ ಕಲ್ಲು ಮಣ್ಣು ಎಲ್ಲ ತೊಗೊಂಬರ್ತಾನೆ. ನನಗೆ ಮನೇನ ಕ್ಲೀನ್ ಮಾಡಿ ಸಾಕಾಗೋಗುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ, ಆಚೆ ಹೋಗೋಣ ನಡಿ ಅಂತ ಹೇಳ್ತಾನೆ. ಎಲ್ಲರ ಮನೆಯಲ್ಲೂ ಕೂಡ ಈ ಥರ ಮಕ್ಕಳು ಆಟ ಆಡ್ಕೊಂಡಿದ್ರೆ ನೋಡೋಕ್ಕೆ ಖುಷಿ ಅಂತ ಹೇಳ್ಬೋದು. ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು, ನನ್ನ ಮಗ. ಬಾಯ್ ಬಾಯ್.